ಏನಮ್ಮ ಟೂಲರ್ ಬಂದ ಗಾಂಡಿ ತರ ಓಡ್ತಿದ್ದೆ ಗಾಡಿ ನೀವು ಗಾಡಿ ಓಡ್ತಾನೆ ಅದೃಷ್ಟವಶಾತ್ ಬೆಂಗಳೂರಿನಲ್ಲಿ ದೊಡ್ಡ ಅಪಘಾತ ಒಂದು ತಪ್ಪಿದೆ. ಟಿಪ್ಪರ್ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಅವಘಡ ಸಂಭವಿಸಿರುವಂತಹದ್ದು. ಯಶವಂತಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ರಸ್ತೆಯಲ್ಲಿ ಬೆಳಗಿನ ಜಾವ ಸುಮಾರು 7:15 ಸುಮಾರಿಗೆ ಈ ಒಂದು ಟಿಪ್ಪರ್ ಲಾರಿ 10 ವೀಲರ್ ಗಾಡಿ ಕೂಡ ವೇಗವಾಗಿ ಬಂದಿದೆ. ಬಂದಂತಹ ಸಂದರ್ಭದಲ್ಲಿ ಈ ಒಂದು ಜಿಮ್ಖಾನಾ ಗ್ರೌಂಡ್ ನ ಒಳಭಾಗದಿಂದ ಕೂಡ ಕಾಂಕ್ರೀಟ್ ಮಿಕ್ಸರ್ ಲಾರಿ ಒಂದು ಎಂಟ್ರಿಯನ್ನು ಕೊಟ್ಟಿದೆ. ಎಂಟ್ರಿ ಕೊಟ್ಟಿದ್ದ ತಕ್ಷಣ ಅದು ಎಡಭಾಗಕ್ಕೆ ತಿರುವನ್ನು ಪಡೆದುಕೊಳ್ಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಇದೇ ಒಂದು ಲಾರಿ ಕೂಡ ಆ ಲಾರಿಯ ಬಲಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ನಂತರ ಈ ಒಂದು ರಸ್ತೆಯಲ್ಲಿದ್ದಂತಹ ಅಂಶ ಏನಿದೆ ಅದನ್ನ ದಾಟಿ ಬಂದಿರುವಂತದ್ದು, ಡಿವೈಡರ್ ಅನ್ನ ದಾಟಿ ಈ ಕಡೆ ಬಂದಿದೆ. ಒಂದ್ ವೇಳೆ ಏನಾದ್ರೂ ಹಿಂಬದಿಯಿಂದ ವೆಹಿಕಲ್ಗಳೇನಾದ್ರೂ ಬರ್ತಾ ಇದ್ದಿದ್ದೆ ಆದ್ರೆ ಆ ಲಾರಿಗೆ ಹಿಂಬದಿ ಡಿಕ್ಕಿಯಾಗಿ ದೊಡ್ಡ ಅವಘಡವೇ ಸಂಭವಿಸ್ತಾ ಇತ್ತು. ಜೊತೆಗೆ ಪಕ್ಕದ ರಸ್ತೆಗೂ ಕೂಡ ಏನಾದ್ರೂ ವೆಹಿಕಲ್ಗಳು ಕ್ಲೋಸ್ ಆಗಿ ಬಂದಿದ್ರೆ ಇಲ್ಲಿ ಕೂಡ ಒಂದು ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಡಿವೈಡರ್ ಅನ್ನ ದಾಟಿ ಬಂದಿರುವಂತಹ ಘಟನೆ ವರದಿಯಾಗಿರುವಂತಹದ್ದು. ಒಂದು ವೇಳೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಬೆಳಗಿನ ಜಾವ ದೊಡ್ಡ ದುರಂತವೇ ಸಂಭವಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಲಾರಿ ಚಾಲಕನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. 10 ವೀಲರ್ ನ ಭರತ್ ಬೆನ್ಸ್ ಎನ್ನುವಂತಹ ಈ ಗಾಡಿ, ಟಿಪ್ಪರ್ ಗಾಡಿ ಏನಿದೆ ಇದು ಕೂಡ ಏನು ಸರ್ಕಲ್ ಮಾರಮ್ಮ ಟೆಂಪಲ್ ನ ಮಾರ್ಗವಾಗಿ ಯಶವಂತಪುರ ಕಡೆಗೆ ಬರ್ತಾ ಇತ್ತು. ವೇಗವಾಗಿ ಬರ್ತಾ ಇದ್ದಂತಹ ಈ ಒಂದು ಲಾರಿ ಇದೇ ಒಂದು ಕ್ರೀಡಾಂಗಣ ಅಂದ್ರೆ ಜಿಮ್ಖಾನಾ ಕ್ರೀಡಾಂಗಣ ಏನಿದೆ ಆ ಕ್ರೀಡಾಂಗಣದ ಒಳಭಾಗದಿಂದ ಏನು ಒಂದು ಕಾಂಕ್ರೀಟ್ ಮಿಕ್ಸರ್ ಲಾರಿ ಕೂಡ ಬಂದು ಎಂಟ್ರಿಯನ್ನು ಕೊಟ್ಟು ಎಡಭಾಗಕ್ಕೆ ತಿರುವನ್ನು ಪಡೆದುಕೊಂಡಿದೆ. ಆ ಸಂದರ್ಭದಲ್ಲಿ ಇದೇ ಒಂದು ಲಾರಿ ವೇಗವಾಗಿ ಬಂದು ಆ ಲಾರಿಯ ಬಲಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯನ್ನು ಹೊಡೆದ ನಂತರ ಕೂಡ ನಿಯಂತ್ರಣವನ್ನು ಕಳೆದುಕೊಂಡು ರಸ್ತೆಯ ಡಿವೈಡರ್ ಮೇಲೆ ಕೂಡ ಹತ್ತಿರುವಂತದ್ದು. ಸದ್ಯ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚಾಲಕ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಪಕ್ಕದ ರಸ್ತೆಗೆ ಎಂಟ್ರಿಯನ್ನು ಕೊಟ್ಟಿದ್ದ ಅಂತ ಹೇಳಿ. ಒಂದು ವೇಳೆ ಏನಾದರೂ ಹಿಂಬದಿಯಿಂದ ಯಾವ್ದಾದ್ರೂ ಬಸ್ ಅಥವಾ ವೆಹಿಕಲ್ಗಳು ಯಾವುದೇ ಒಂದು ವೆಹಿಕಲ್ ಕೂಡ ಬಂದಿದ್ದೆ ಆದ್ರೆ ಈ ಲಾರಿಯ ಹಿಂಬದಿಗೆ ಡಿಕ್ಕಿ ಆಗಿ ದೊಡ್ಡ ದುರಂತ ಒಂದು ಸಂಭವಿಸ್ತಾ ಇತ್ತು. ಅಲ್ಲದೆ ಯಶವಂತಪುರದಿಂದಾಗಿ ಸರ್ಕಲ್ ಮಾರಮ್ಮ ಕಡೆ ಮೂವ್ ಆಗುವಂತಹ ವೆಹಿಕಲ್ಗಳೇನಿದೆ ಅದು ಕೂಡ ಈ ಒಂದು ಲಾರಿಗೆ ಡಿಕ್ಕಿ ಆಗಿದ್ರೆ ದೊಡ್ಡ ದುರಂತ ಒಂದು ಸಂಭವಿಸ್ತಾ ಇತ್ತು. ಅದೃಷ್ಟವಶಾತ್ ಯಾವುದೇ ವೆಹಿಕಲ್ಗಳ ಮೂವ್ಮೆಂಟ್ ಕೂಡ ಈ ಸಂದರ್ಭದಲ್ಲಿ ಇರಲಿಲ್ಲ. ಈಗ ಈ ಒಂದು ಲಾರಿ ಏನಿದೆ ಈ ಲಾರಿಯನ್ನು ಕೂಡ ಹೊರಗಡೆ ತೆಗೆಯೋದಕ್ಕೆ ಚಾಲಕ ಹರಸಾಹಸನ ಮಾಡ್ತಾ ಇರುವಂತದ್ದು. ಜೊತೆಗೆ ಹಿಂಬದಿಯಲ್ಲಿ ಈ ಒಂದು ನೋಡ್ಕೊಳ್ಳುವಂತಹದಕ್ಕೂ ಕೂಡ ಯಾರು ಇಲ್ಲದೆ ಇರುವಂತಹ ಕಾರಣ ಇಲ್ಲಿ ಸಾಕಷ್ಟು ಸೇಫ್ ಆಗಿ ವೆಹಿಕಲ್ಗಳನ್ನು ಓಡಿಸಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಅಂದ್ರೆ ಬೆಳಗಿನ ಜಾವ ರಸ್ತೆಗಳು ಖಾಲಿ ಇರುತ್ತೆ ಅಂತ ಹೇಳಿ ಈ ರೀತಿಯಾಗಿ ವೇಗವಾಗಿ ಬರೋದ್ರಿಂದಾಗಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸುತ್ತೆ. ಚಾಲಕರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.